ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆಯ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಜತ್ ಅತಿರೇಕವಾಗಿ ಆಡಿದ್ರ ಅನ್ನುವಂಥ ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ರೆಸಾರ್ಟ್ ಟಾಸ್ಕ್ ಮುಗಿದ ಬಳಿಕ ವಾರದ ನಾಮಿನೇಷನ್ ಪ್ರಕ್ರಿಯೆ ನಡೆದಿತ್ತು. ಈ ವಾರ ಬಿಗ್ ಬಾಸ್ ಮನೆ ರೆಸಾರ್ಟ್ ಆಗಿ ಬದಲಾಗಿತ್ತು. ಚೈತ್ರ, ಭವ್ಯ ಅವರ ತಂಡ ಅತಿಥಿ ಸಿಬ್ಬಂದಿಗಳಾಗಿ ಟಾಸ್ಕ್ ಅನ್ನ ಆಡಿದ್ದಾರೆ. ಮೊದಲ ದಿನ ಚೈತ್ರ ಅವರ ತಂಡ ಅತಿಥಿಗಳಾಗಿದ್ರು. ಎರಡನೇ ದಿನ ಭವ್ಯ ಅವರ ತಂಡ ಅತಿಥಿಯಾಗಿ ಸಿಬ್ಬಂದಿಗಳಿಂದ ತಮಗೆ ಬೇಕಾದಂತ ಸೌಲಭ್ಯ ಹಾಗೆ ಸೇವೆಯನ್ನ ಪಡ್ಕೊಂಡಿದ್ರು. ಈ ನಡುವೆ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೆದಿದೆ. ಸ್ಪರ್ಧಿಗಳು ತಾವು ನಾಮಿನೇಟ್ ಮಾಡುವ ಸ್ಪರ್ಧಿಗಳ ಹೆಸರನ್ನ ಹೇಳಿ ಅವರ ತಲೆಗೆ ಬಾಟಲಿಯಿಂದ ಹೊಡಿಬೇಕಿತ್ತು. ಈ ಪ್ರಕ್ರಿಯೆಯಲ್ಲಿ ಭವ್ಯ ಅವರು ಐಶ್ವರ್ಯ ಅವರನ್ನ ನಾಮಿನೇಟ್ ಮಾಡ್ತಾರೆ. ಹನುಮಂತ ಅವರು ಚೈತ್ರ ಅವರನ್ನ ನಾಮಿನೇಟ್ ಮಾಡ್ತಾರೆ. ಗೌತಮಿ ಅವರು ತ್ರಿವಿಕ್ರಮ್ ಅವರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಮೋಕ್ಷಿತಾ ಅವರು ಮಂಜು ಅವರ ತಲೆಗೆ ಬಾಟಲಿಯನ್ನ ಹೊಡೆದು ನಾಮಿನೇಟ್ ಅನ್ನ ಮಾಡಿದ್ರು. ನನಗೆ ಅಷ್ಟಾಗಿ ಕಾಣಿಸಿಲ್ಲ ಅಂತ ಇದಕ್ಕೆ ಒಂದು ಉತ್ತರವನ್ನ ಕೊಡ್ತಾರೆ, ಸಮಜಾಯಿಷಿಯನ್ನ ಕೊಡ್ತಾರೆ. ಇದಕ್ಕೆ ಮಂಜು ಅವರು ಹೇಗೆ ಕಾಣಿಸ್ಕೊಳ್ಬೇಕು ಅಂತ ನಾಳೆಯಿಂದ ಟ್ಯೂಷನ್ಗೆ ಬರ್ತೀನಿ ನಿಮ್ಮ ಹತ್ರ, ಕಾಣಿಸ್ಕೊಳ್ಳೋದ್ರಿಗೋಸ್ಕರ ನಿಮಗೆ ಏನಾದರೂ ತಂದು ಕೊಡಬೇಕಾ ಅಂತ ಹೇಳ್ತಾರೆ. ಈ ಮಾತಿಗೆ ಗರಂ ಆದಂತಹ ಮೋಕ್ಷಿತಾ, ಮನೆಗೆ ಯಾರಿಗಾದ್ರೂ ಏನಾದರೂ ತಂದು ಕೊಟ್ಟಾಗಲೇ ಕಾಣಿಸ್ಕೊಳ್ತೀರಾ ಅಂತಾನ? ನೀವು ವಾಯ್ಸ್ ಏರಿಸಿದ್ರೆ ನನಗೂ ಕೂಡ ವಾಯ್ಸ್ ರೇಸ್ ಮಾಡೋಕ್ಕೆ ಬರುತ್ತೆ. ನನ್ನ ಇಷ್ಟ, ನನ್ನ ನಾಮಿನೇಷನ್ ಆಗಿದೆ, ಬಾಟಲಿಯಿಂದ ಹೊಡಿತಾರೆ. ಇದಕ್ಕೆ ಮಂಜು ಕ್ಷುಲ್ಲಕ ಕಾರಣಗಳಿಗೆ ನಾಮಿನೇಷನ್ ನಾನು ಆಗಲ್ಲ ಅಂತ ಹೇಳ್ತಾರೆ. ಇನ್ನು ರಜತ್ ಅವರು ಚೈತ್ರ ಅವರನ್ನ ನಾಮಿನೇಟ್ ಮಾಡ್ತಾರೆ. ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ರಜತ್ ಅವರು ಚೈತ್ರ ಹೆಸರನ್ನೇ ತೆಗೆದುಕೊಳ್ತಾರೆ ಅಂತ. ಬೇರೆ ಬೇರೆ ಟಾಸ್ಕ್ ಅಲ್ಲಿ ಕಾಣಿಸಿಲ್ಲ. ಸೀರೆ ಒಗೆಯೋದ್ರಲ್ಲೂ ಕೂಡ ಕಾಣಿಸಿಲ್ವಲ್ಲ ಅಮ್ಮ ನಿನ್ನ ಟ್ಯಾಲೆಂಟ್, ಮತ್ತೆ ಯಾಕೆ ಅಂದರೆ ನಿನಗೆ ಏನೂ ಕೂಡ ಟ್ಯಾಲೆಂಟ್ ಇಲ್ಲ. ಬೇರೆ ಟಾಸ್ಕ್ ಆದರೂ ಓಕೆ, ಅದರಲ್ಲೆಲ್ಲ ಕೂಡ ಕಾಣಿಸ್ಕೊಂಡಿಲ್ಲ. ಜೊತೆಗೆ ಸೀರೆ ಒಗೆಯೋದ್ರಲ್ಲೂ ಕೂಡ ನೀನು ಕಾಣಿಸ್ಕೊಳ್ಳಿಲ್ವಲ್ಲ ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ನೀನು ಮತ್ತೇನಕ್ಕಿದ್ದೀಯಾ ಅಂತ ಕೇಳ್ತಾರೆ. ನಿನ್ನ ಒಂದು ದಯಮಾಡಿ ಅಮ್ಮ ಮನೆಗೆ ಹೋಗು ಅಂತ ರಜತ್ ಚೈತ್ರಾಗೆ ಕೈ ಮುಗಿದು ಕೇಳ್ಕೊಳ್ತಾರೆ. ಇದಕ್ಕೆ ಚೈತ್ರ ಅವರು ಒಂದು ಕಿವಿಯಲ್ಲಿ ಕೇಳು, ಮತ್ತೊಂದು ಕಿವಿಯಲ್ಲಿ ಬಿಡು ಅಂತ ಸಂಜೆಯನ್ನು ಕೊಡ್ತಾರೆ. ಸೊ ಆದರೆ ಸ್ನೇಹಿತರೆ, ನಿನ್ನೆ ಈತ ಹೇಳಿರುವಂಥ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಎಷ್ಟೇ ಒಂದು ವೈರತ್ವ ಇರಲಿ, ನಮಗೆ ಇಷ್ಟ ಇಲ್ಲದಿರುವಂಥ ಸ್ಪರ್ಧೆ ಇರಲಿ, ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅಂತಂದರೆ ಅವರನ್ನು ಜನ ಉಳಿಸ್ಕೊಳ್ತಾ ಇದ್ದಾರೆ. ಆದರೆ ನಿನ್ನೆ ರಜತ್ ಅತಿರೇಕವಾಗಿ ಆಡಿದ್ರು. ರಜತ್ ಅವರು ಇತ್ತೀಚೆಗೆ ನಾನು ಹೇಳಿದ್ದೇ ಒಂದು ಇದು ಅನ್ನುವಂಥದ್ದಾಗಿ ಹೇಳ್ತಾರೆ. ಜೊತೆಗೆ ಬಿಗ್ ಬಾಸ್ ಪ್ರೋಮೋದಲ್ಲೂ ಕೂಡ ರಜತ್ ಇರ್ತಾರೆ, ಎಲ್ಲ ಕಡೆ ರಜತ್ ಇರ್ತಾರೆ. ಹಾಗಾಗಿ ನಿನ್ನೆ ಚೈತ್ರ ಕುಂದಾಪುರ ಅವರಿಗೆ ನಿಜಕ್ಕೂ ಬೇಸರ ಆಗಿದೆ. ಆದರೆ ಆಕೆ ಹೇಳ್ಕೊಂಡಿಲ್ಲ ಅಷ್ಟೇ. ಸೊ ನೀನು ಬೇರೆ ಯಾವುದ್ರಲ್ಲೂ ಇಲ್ಲ, ನಿನಗೆ ಟ್ಯಾಲೆಂಟೇ ಇಲ್ಲ, ಸೀರೆ ಒಗೆಯೋದ್ರಲ್ಲೂ ಕೂಡ ಇಲ್ವಲ್ಲ ಅಮ್ಮ ಅಂತ ಹೇಳ್ತಾರೆ, ಕೈ ಮುಗಿದು ಕೇಳ್ಕೊಳ್ತಾರೆ. ಇದು ನಿಜಕ್ಕೂ ಸಾಕಷ್ಟು ಜನರಿಗೆ ಬೇಸರವನ್ನು ತರಿಸಿದೆ. ಯಾಕೆ ರಜತ್ ಅವರು ಈ ರೀತಿಯಾಗಿ ಅತಿರೇಕವಾಗಿ ಆಟವನ್ನು ಆಡ್ತಾ ಇದ್ದಾರೆ? ಇನ್ನೊಂದು ಕಡೆ ಮಂಜು ಅವರು ತ್ರಿವಿಕ್ರಮ್ ಅವರನ್ನು ನಾಮಿನೇಟ್ ಮಾಡ್ತಾರೆ. ಈ ನಡುವೆ ಇಬ್ಬರ ನಡುವೆ ಕ್ಯಾರೆಕ್ಟರ್ ವಿಚಾರವಾಗಿ ಕೂಡ ಮಾತಿನ ಚಕಮಕಿ ನಡೆಯುತ್ತೆ. ಸೊ ನಿನ್ನೆ ಸಿಕ್ಕಾಪಟ್ಟೆ ಒಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿರುವಂಥದ್ದು, ರಜತ್ ತಮಗೆ ಇಷ್ಟ ಬಂದಂತೆ ಮಾತನಾಡ್ತಾರೆ. ಅದಕ್ಕೆ ಸುದೀಪ್ ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ವೀಕೆಂಡಲ್ಲಿ ರಜತ್ ಅವರಿಗೆ ಯಾವುದೇ ಕ್ಲಾಸನ್ನು ತೆಗೆದುಕೊಳ್ಳೋದಿಲ್ಲ, ಅದಕ್ಕೆ ಅಹಂಕಾರದಿಂದ ರಜತ್ ಅವರು ಮೆರೀತಾ ಇದ್ದಾರೆ ಅನ್ನುವಂಥ ವಿಚಾರ ಈಗ ಸಖತ್ ಸುದ್ದಿಯಲ್ಲಿದೆ. ಸೊ ರಜತ್ ಅವರು ನಿನ್ನೆ ಮಾತನಾಡಿರುವಂಥ ರೀತಿ ನಿಮಗೆ ಇಷ್ಟ ಆಯ್ತಾ? ಚೈತ್ರ ಕುಂದಾಪುರ ಅವರಿಗೆ ಹೇಳಿರೋ ರೀತಿ ನಿಮ್ಮ ಒಂದು ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.